ಹಾಯ್, ನಮಸ್ತೆ. ನಾನು ರುಕ್ಮಿಣಿ. ಬೆಳಗಿನ ಬ್ರೇಕ್‌ಫಾಸ್ಟಿಗೆ ಇನ್ಸ್ಟಂಟಾಗಿ ನಾನಿಲ್ಲಿ ರವಾ ಪಡ್ಡು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಸಿಂಪಲ್ಲಾಗಿ ಕಡಿಮೆ ಸಮಯದಲ್ಲಿ ಸ್ವಲ್ಪನೇ ಪದಾರ್ಥಗಳನ್ನ ಯೂಸ್ ಮಾಡಿ ಹಾಗೂ ಹೆಲ್ದಿಯಾಗಿ ಕೂಡ ಮಾಡ್ಕೋಬೋದು. ಮಕ್ಕಳಂತೂ ತುಂಬಾನೇ ಇಷ್ಟಪಟ್ಟು ತಿಂತಾರೆ. ಅಷ್ಟು ಚೆನ್ನಾಗಿರುತ್ತೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ನಾನು ಮೊದಲಿಗೆ ಇಲ್ಲಿ ನೋಡಿ ಒಂದು ಪಾತ್ರೆ ತಗೊಂಡಿದ್ದೀನಿ. ಪಾತ್ರೆಗೆ 1 ಕಪ್ ಆಗುವಷ್ಟು ನಾನಿಲ್ಲಿ ರವೆ ತಗೊಂಡಿದ್ದೀನಿ. ನಾರ್ಮಲ್ ರವೆ, ನಾವು ನಾರ್ಮಲಾಗಿ ಉಪ್ಪಿಟ್ಟು ಮಾಡ್ತೀವಲ್ಲ ಅದೇ ರವೆ ತಗೊಂಡಿದ್ದೀನಿ. ಅದೇ ಕಪ್ಪಲ್ಲಿ ಅರ್ಧ ಕಪ್ ಆಗುವಷ್ಟು ನಾನು ಅಕ್ಕಿ ಹಿಟ್ಟನ್ನು ಕೂಡ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದ್ರ ಜೊತೆಗೆ. ನೋಡಿ ಇವಾಗ ಇದೆರಡನ್ನು ಒಂದ್ಸಲ ನೀಟಾಗಿ ಒಂದಕ್ಕೊಂದು ಹೊಂದ್ಕೊಳ್ಳೋ ಥರ ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಒಂದೇ ಸಲ ನೀರು ಹಾಕಿದ್ರೆ ನೀಟಾಗಿ ಮಿಕ್ಸ್ ಆಗಲ್ಲ ಅನ್ನೋ ಕಾರಣಕ್ಕಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊಂಡು ನೆನೆಯುವಷ್ಟು ಇದನ್ನು ನೀಟಾಗಿ ಒಂದು ಗಂಟು ಕೂಡ ಇರಬಾರ್ದು, ಆ ರೀತಿ ನೀಟಾಗಿ ಕಲಿಸ್ಕೊಳ್ಳೋಣ. ಇದನ್ನು ಒಂದು ಕೂಡ ಗಂಟಿರಬಾರ್ದು, ಆ ರೀತಿ ನೀಟಾಗಿ ಕಲಿಸ್ಕೊಂಡು ತಗೊಂಡಿದ್ದೀನಿ ನೋಡಿ ಈ ರೀತಿ. ಇವಾಗ ಇದನ್ನು ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಒಂದು 10 ನಿಮಿಷ ನಾನು ಇದನ್ನು ಚೆನ್ನಾಗಿ ನೆನೆಯೋಕ್ಕೆ ಬಿಟ್ಬಿಡ್ತೀನಿ. ಒಂದು 10 ನಿಮಿಷ ಆದಮೇಲೆ ನೋಡಿ ತೆಗೆದು ತೋರಿಸ್ತಾ ಇದ್ದೀನಿ. ರವೆ ಕೂಡ ಚೆನ್ನಾಗಿ ನೆಂದಿದೆ ಮತ್ತು ಹಳ್ಕೊಂಡಿದೆ ಕೂಡ ಚೆನ್ನಾಗಿ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಹಳ್ಕೊಂಡಿದೆ ಅಂತೇಳಿ, ನೀಟಾಗಿ ನೆಂದಿದೆ ಕೂಡ. ಇವಾಗ ಇದನ್ನು ಇನ್ನೊಂದು ಸಲ ಮಿಕ್ಸ್ ಮಾಡಿಕೊಂಡು ನೀಟಾಗಿ ನಾನಿವಾಗ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇದನ್ನು ಒಂದು 2 ನಿಮಿಷ ರುಬ್ಕೊಂಡ್ಬರ್ತೀನಿ. ಈಗ ಅದನ್ನು ತೆಗೆದು ಒಂದು ಮಿಕ್ಸಿ ಜಾರಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ಸೇರಿಸ್ಕೊಂಡು 1 ರಿಂದ 2 ನಿಮಿಷ ನೀಟಾಗಿ ಇದನ್ನು ರುಬ್ಕೊಳ್ಳೋಣ. ಇದ್ರ ಜೊತೆಗೆ ನಾನಿಲ್ಲಿ 2 ಸ್ಪೂನ್ ಆಗುವಷ್ಟು ನಾನು ಮೊಸರು ಯೂಸ್ ಮಾಡ್ತಾ ಇದ್ದೀನಿ. ಇನ್ಸ್ಟೆಂಟಾಗಿ ಮಾಡ್ತಿರೋದ್ರಿಂದ ಸ್ವಲ್ಪ ಹುಳಿ ಇರಬೇಕು ಅನ್ನೋ ಕಾರಣಕ್ಕಾಗಿ ಸ್ವಲ್ಪ ಮೊಸರು ಕೂಡ ಯೂಸ್ ಮಾಡ್ತಾ ಇದ್ದೀನಿ. ಇಷ್ಟನ್ನು ಸೇರಿಸ್ಕೊಂಡು ಒಂದು 2 ನಿಮಿಷ ಆನು ಆಫ್ ಮಾಡಿ ನಾನು ಇದನ್ನು ರುಬ್ಕೊಂಡ್ಬಂದಿದ್ದೀನಿ. ರುಬ್ಬಿದ್ದಾಗಿದೆ. ಇವಾಗ ಇದನ್ನು ತೆಗೆದು ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಜೊತೆಗೆ ಸ್ವಲ್ಪ ನೀರು ಹಾಕಿ ಜಾರ್ ಕೂಡ ತೊಳೆದು ಅದನ್ನು ಕೂಡ ನಾನು ಇದಕ್ಕೆ ಸೇರಿಸ್ಕೊಳ್ತೀನಿ. ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ಕೊಳ್ಳೋಣ. ನಾನಿಲ್ಲಿ ಸೋಡಾ ಏನು ಯೂಸ್ ಮಾಡ್ತಾ ಇಲ್ಲ, ಇನ್ಸ್ಟೆಂಟಾಗಿ ಮಾಡ್ತಾ ಇದ್ದೀನಿ. ತುಂಬ ಸಾಫ್ಟಾಗಿ ಬರುತ್ತೆ. ಮೊಸರು ಕೂಡ ಯೂಸ್ ಮಾಡಿರೋದ್ರಿಂದ ಸಾಫ್ಟಾಗಿ ಟೇಸ್ಟಾಗಿ ಕೂಡ ಬರುತ್ತೆ. ಇಲ್ಲಿ ಸೋಡಾ ಏನು ಯೂಸ್ ಮಾಡೋ ಅವಶ್ಯಕತೆ ಇಲ್ಲ. ಇವಾಗ ಇದನ್ನು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ. ಇವಾಗ ಇದನ್ನು ಸೈಡಿಗೆ ಎತ್ತಿಟ್ಬಿಟ್ಟು ಒಂದು ಒಗ್ಗರಣೆ ಮಾಡ್ಕೊಳ್ಳೋಣ. ಒಗ್ಗರಣೆ ಮಾಡ್ಕೊಳ್ಳೋಕ್ಕೋಸ್ಕರ ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಟು ಒಂದು 2 ಸ್ಪೂನ್ ಆಗೋಷ್ಟು ಎಣ್ಣೆ ಸೇರಿಸ್ಕೊಂಡಿದ್ದೀನಿ. ಎಣ್ಣೆ ಕಾಯ್ಕೊತಿದ್ದಂಗೆ ಒಂದು ಸ್ವಲ್ಪ ಸಾಸಿವೆ, ಆಮೇಲೆ ಒಂದು ಕರಿಬೇವನ್ನ ಸಣ್ಣಗೆ ಕಟ್ ಮಾಡಿ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಜೊತೆಗೆ ಒಂದೇ ಒಂದು ಹಸಿರು ಮೆಣಸಿನ್ಕಾಯಿ, ಖಾರಕ್ಕೆ ಜಾಸ್ತಿ ಬೇಡ, ಅದು ಕೂಡ ಸಣ್ಣ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಜೊತೆಗೆ 1 ಸ್ಪೂನ್ ಆಗೋಷ್ಟು ಕಡಲೆಬೇಳೆ, ಇಷ್ಟನ್ನು ಹಾಕ್ಕೊಂಡು ಒಂದು ಸಲ ಇದನ್ನು ಸ್ಪೂನ್ ಸಹಾಯದಿಂದ ಒಂದು ಸಲ ಹೀಗೆ ತಿರುಗಿಸ್ಕೊಂಡು ಬೇಯಿಸ್ಕೊಳ್ಳೋಣ. ತುಂಬ ಬೇಯಿಸೋ ಅವಶ್ಯಕತೆ ಇಲ್ಲ. ಇವಾಗ ದಪ್ಪ ಸೈಜಿಂದ 1 ಈರುಳ್ಳಿ ಸಣ್ಣ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಇದು ಕೂಡ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೆ ಈರುಳ್ಳಿ ಬೇಗನೆ ಸಾಫ್ಟ್ ಆಗುತ್ತೆ. ತುಂಬ ಕಂದು ಬಣ್ಣ ಬರೋವರೆಗೂ ಬೇಯೋ ಅವಶ್ಯಕತೆ ಇಲ್ಲ, ಲೈಟಾಗಿ ಬೆಂದರೆ ಸಾಕು. ಹಾಗಾಗಿ ಉಪ್ಪು ಕೂಡ ಸೇರಿಸ್ಕೊಂಡಾದ್ಮೇಲೆ ಒಂದು 20 ಸೆಕೆಂಡ್ ಆಗುವಷ್ಟು ನೀಟಾಗಿ ಇದನ್ನು ಹಿಂಗೆ ಕೈ ಆಡಿಸ್ಕೊಂಡು ತಗೊಂಡಿದ್ದೀನಿ. ಇವಾಗ ಇದ್ರ ಜೊತೆಗೆ ಒಂದು ಕ್ಯಾರೆಟನ್ನು ನೀಟಾಗಿ ತುರಿದು ಸೇರಿಸ್ಕೊಂಡಿದ್ದೀನಿ. ನೋಡಿ ಕಂದು ಬಣ್ಣ ಬರೋವರೆಗೂ ನಾನು ಈರುಳ್ಳಿಯನ್ನು ಫ್ರೈ ಮಾಡ್ಕೊಂಡಿಲ್ಲ. ಕ್ಯಾರೆಟ್ ಕೂಡ ಸೇರಿಸ್ಕೊಂಡಾದ್ಮೇಲೆ ಜಸ್ಟ್ ಒಂದು ಸಲ ಇದನ್ನು ಸ್ಟವ್ ಆಫ್ ಮಾಡಿಬಿಟ್ಟು ಇದನ್ನು ತಿರುಗಿಸ್ಕೊಳ್ಳೋಣ. ಕ್ಯಾರೆಟನ್ನು ಜಾಸ್ತಿ ಬೇಯಿಸೋದು ಬೇಡ. ಪಡ್ಡು ಜೊತೆಗೆ ಹಾಗೆ ಕ್ಯಾರೆಟ್ ಸಿಕ್ಕಿದ್ರೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಸ್ಟವ್ ಆಫ್ ಮಾಡಿ ಇದನ್ನು ಮಿಕ್ಸ್ ಮಾಡಿಕೊಂಡು ಒಂದು 5 ನಿಮಿಷ ತಣ್ಣಗೆ ಬಿಟ್ಬಿಡೋಣ. ಇದನ್ನು ನೋಡಿ ಒಂದು 5 ನಿಮಿಷ ಅದು ತಣ್ಣಗಾಗಿದೆ. ಇವಾಗ ಅದನ್ನು ತೆಗೆದು ನಾನು ಹಿಟ್ಟೊಳಗೆ ಮಿಕ್ಸ್ ಮಾಡ್ಕೊಳ್ತೀನಿ. ಯಾವುದೇ ಕಾರಣಕ್ಕೂ ಬಿಸಿ ಇದ್ದಾಗ ಹಾಕ್ಕೊಬಾರ್ದು, ತಣ್ಣಗಾದ್ಮೇಲೆ ಹಾಕ್ಕೊಬೇಕು, ಆಗಲೇ ಚೆನ್ನಾಗಿರುತ್ತೆ. ಬಿಸಿ ಬಿಸಿ ಎಲ್ಲ ಹಾಕ್ಕೊಳಕ್ಕೆ ಹೋಗಬಾರ್ದು. ಇವಾಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಉದುರಿಸ್ಕೊಂಡು ಇದನ್ನು 1 ನಿಮಿಷ ನೀಟಾಗಿ ಒಂದಕ್ಕೊಂದು ಹೊಂದ್ಕೊಳ್ಳೋ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ನೀಟಾಗಿ ಒಂದಕ್ಕೊಂದು ಹೊಂದ್ಕೊಳ್ಳೋ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ತಗೊಳ್ತೀನಿ. ನೋಡಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಕೂಡ. ಇಷ್ಟು ಮಿಕ್ಸ್ ಆದರೆ ಸಾಕು. ಹಿಟ್ಟು ಕೊಡಿ ನೋಡಿ ಈ ಹದದಲ್ಲಿ ಇರಬೇಕು. ಇವಾಗ ಸ್ಟವ್ ಮೇಲೆ ನಾನು ಪಡ್ಡು ಹಂಚು ಇಟ್ಕೊಂಡಿದ್ದೀನಿ. ಹಂಚು ಕೂಡ ಕಾಯ್ಕೊಂಡಿದೆ. ಹಂಚು ಕೂಡ ಕಾದಾದ್ಮೇಲೆ ಸ್ವಲ್ಪ ಎಣ್ಣೆ ಸೇರಿಸ್ಕೊಳ್ಳೋಣ. ಎಷ್ಟು ಬೇಕೋ ಅಷ್ಟು ಸ್ವಲ್ಪನೇ ಸೇರಿಸ್ಕೊಳ್ತಾ ಇದ್ದೀನಿ. ಎಣ್ಣೆ ಕೂಡ ಸೇರಿಸ್ಕೊಂಡು ಇವಾಗ ಒಂದೊಂದೇ ಪಡ್ಡು ಇದರೊಳಗೆ ಸ್ವಲ್ಪನೇ ಹಿಟ್ಟನ್ನು ಹಾಕ್ಕೊಳ್ಳೋಣ. ತುಂಬ ಎಲ್ಲ ಸೇರ್ಸೋಕೆ ಹೋಗಬಾರ್ದು, ಸ್ವಲ್ಪನೇ ಸೇರಿಸ್ಕೋಬೇಕು. ಎಲ್ಲ ಹಿಟ್ಟುಗಳನ್ನು ಎಲ್ಲದಕ್ಕೂ ಹಿಟ್ಟು ಸೇರಿಸ್ಕೊಳ್ತೀನಿ. ನಾನು ಸೇರಿಸ್ಕೊಂಡು ತಗೊಳ್ತೀನಿ. ನೋಡಿ ಆಗಿದೆ. ಆದಮೇಲೆ ಇದನ್ನು ಪ್ಲೇಟ್ ಮುಚ್ಚಿಬಿಟ್ಟು ಒಂದು 2 ನಿಮಿಷಗಳ ಕಾಲ
ಮೀಡಿಯಮ್ ಆಗಿ ಫ್ಲೇಮಲ್ಲಿ ಬೇಯಿಸ್ಕೋಬೇಕಾಗತ್ತೆ. ನೋಡಿ ಒಂದು 2 ನಿಮಿಷ ಆದಮೇಲೆ ತೆಗೆದು ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬೆಂದಿದೆ ಕೂಡ. ತುಂಬ ಸಾಫ್ಟ್ ಆಗಿ ಬಂದಿದೆ ಮತ್ತು ಉಬ್ಬಿ ಕೂಡ ಬಂದಿದೆ. ಸೂಪರಾಗಿ ರೆಡಿ ಆಗಿದೆ ಕೂಡ ಪಡ್ಡು. ಇನ್ಸ್ಟೆಂಟಾಗಿ ಮಾಡ್ಕೊಬೋದು. ಹಿಟ್ಟೇನು ನೆನೆಸ್ಬೇಕನ್ನೋ ಅವಶ್ಯಕತೆ ಇಲ್ಲ. ಡೈರೆಕ್ಟಾಗಿ ರವೆ ಯೂಸ್ ಮಾಡಿ ಮಾಡ್ಕೋಬೋದು. ತುಂಬ ಟೇಸ್ಟಿಯಾಗಿ ಕೂಡ ಬರುತ್ತೆ, ಹೆಲ್ದಿಯಾಗಿ ಕೂಡ ಇರುತ್ತೆ. ನೋಡಿ ಇನ್ನೊಂದು ಸೈಡು ನಾನು ತಿರುಗಿಸ್ಕೊಂಡು ಬೇಯಿಸ್ಕೊಂಡಿದ್ದಾಗಿದೆ. ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಪಡ್ಡು ರೆಡಿ ಆಗಿದೆ ಅಂತೇಳಿ. ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ. ನೋಡಿ ಇಷ್ಟೇ ಇದು. ಇನ್ನೂ ಒಂದಷ್ಟು ಉಳಿದ ಹಿಟ್ಟುಗಳನ್ನ ಹಾಕ್ಕೊಂಡು ಇದೇ ರೀತಿ ನಾನು ಬೇಯಿಸ್ಕೊಂಡು ತಗೊಳ್ತೀನಿ. ಸೂಪರಾಗಿ ಇನ್ಸ್ಟೆಂಟಾಗಿ ಮಾಡ್ಕೋಬೋದು. ಬೆಳಗಿನ ಬ್ರೇಕ್ಫಾಸ್ಟಿಗಾಗ್ಬೋದು, ಸಂಜೆಗಾಗ್ಬೋದು, ಮಕ್ಕಳು ಕೇಳಿದಾಗ ಪಟ್ ಅಂತ ಮಾಡಿಕೊಡ್ಬೋದು. ನೋಡಿ ಇಷ್ಟೇ ಇದು ಪಡ್ಡು ರೆಸಿಪಿ. ಈ ಇನ್ಸ್ಟೆಂಟಾಗಿ ಮಾಡಿರುವಂಥ ಪಡ್ಡು ರೆಸಿಪಿ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ನಾನು ಯಾವುದೇ ವಿಡಿಯೋ ಹಾಕಿದರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹೀಗೆ ಇನ್ನಷ್ಟು ಈಸಿ ಹಾಗೂ ಸಿಂಪಲ್ ರೆಸಿಪಿಗಳಿಗಾಗಿ ದಯವಿಟ್ಟು ಆಡಿ ಅಡುಗೆ ಮನೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.